ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದಿದ್ದೀನಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಹೊರಟಿರೋದು ರಥಸಪ್ತಮಿ ಬಗ್ಗೆ. ರಥಸಪ್ತಮಿ ಯಾವ ದಿನ ಬಂದಿದೆ, ಯಾವ ನಕ್ಷತ್ರದಲ್ಲಿ ಬಂದಿದೆ, ಆಮೇಲೆ ಹೇಗೆ ಆಚರಿಸಬೇಕು, ಅದರ ಮಹತ್ವ ಏನಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಮಾಘ ಮಾಸದ ಸಪ್ತಮಿ ದಿನ ಬರೋದು ಇದು ರಥಸಪ್ತಮಿ ಅಂತ ಹೇಳಲಾಗುತ್ತೆ. ಇದನ್ನು ಸೂರ್ಯದೇವನ ಹುಟ್ಟುಹಬ್ಬ ಅಂತಲೂ ಕರೀತಾರೆ. ಇದನ್ನು ಯಾವ ಥರ ಪೂಜೆ ಮಾಡೋದು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟು ತಿಥಿ ನೋಡ್ಬಿಡೋಣ. ತಿಥಿ ನಕ್ಷತ್ರ ಯಾವ ಸಮಯದಲ್ಲಿ ಬಂದಿದೆ, ಯಾವ ವಾರ ಬಂದಿದೆ, ಹೇಗೆ ಆಚರಿಸಬೇಕು ಅಂತ. ಇದು ಬಂದಿರೋದು ಜನವರಿ 25 ಭಾನುವಾರ ಬಂದಿದೆ. ಭಾನುವಾರ ಬಂದಿರೋದು ತುಂಬ ವಿಶೇಷ, ಯಾಕೆಂದರೆ ಸೂರ್ಯನಿಗೆ ಭಾನುವಾರ ದಿನ ಅಂತ ಹೇಳ್ತಾರೆ. ಸೂರ್ಯನ ವಾರ ಭಾನುವಾರ ಅಂತ ಹೇಳ್ತಾರೆ. ತಿಥಿ ನಮಗೆ ಆರಂಭವಾಗೋದು 25ನೇ ತಾರೀಕು ಭಾನುವಾರ ಬೆಳಗಿನ ಜಾವ 12:30 ಶುರು ಆಗುತ್ತೆ. ಮುಕ್ತಾಯವಾಗೋದು 25 ಭಾನುವಾರ ನೈಟು 11:55 ಮುಕ್ತಾಯವಾಗುತ್ತೆ. ನಮಗೆ ಸಂಪೂರ್ಣ ಸಿಕ್ಕಿರೋದು ಭಾನುವಾರನೇ ಆಗಿರೋದ್ರಿಂದ ಭಾನುವಾರನೇ ಆಚರಿಸಬೇಕಾಗುತ್ತೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ ಪ್ರಕಾರ ನಮಗೆ ಯಾವತ್ತು ಸೂರ್ಯೋದಯ ಬಂದಿರುತ್ತೆ ಆವತ್ತಿನ ದಿನವೇ ನಾವು ಪೂಜೆಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಲ್ಲಿ 4 ಮುಖ್ಯ ಅಂಶಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಸ್ನಾನ. ಇವತ್ತಿನ ದಿನ ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಯಾವ ಥರ ಮಾಡಬೇಕು ಅಂತಂದರೆ, ಎಕ್ಕದ ಎಲೆ ಸ್ನಾನ ಮಾಡಬೇಕಾಗುತ್ತೆ. ಅವತ್ತಿನ ದಿನ ನಾವು ಎಕ್ಕದ ಎಲೆನ ತಗೊಂಬರಬೇಕು. 7 ಎಕ್ಕದ ಎಲೆಗಳು ಬೇಕಾಗುತ್ತೆ ನಮಗೆ. ಅದನ್ನು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ಅದು ಇಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ನೆತ್ತಿ ಮೇಲೆ 1, ಭುಜದಲ್ಲಿ 2, ಆ ಕಡೆ ಭುಜ 1, ಈ ಕಡೆ ಭುಜ 1, 2 ತೊಡೆ ಮೇಲೆ, ಆ ಕಡೆ ಒಂದು ತೊಡೆ, ಈ ಕಡೆ ಒಂದು ತೊಡೆ, ಆಮೇಲೆ ಪಾದ, ಆ ಕಡೆ ಒಂದು ಕಾಲು ಪಾದ, ಈ ಕಡೆ ಒಂದು ಪಾದ ಇಟ್ಬಿಟ್ಟು ಎದೆ ಮೇಲೆ 1 ಇಡಬೇಕಾಗುತ್ತೆ. ಇಟ್ಬಿಟ್ಟು ನಾವು ಸ್ನಾನ ಮಾಡಿಸ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಿದ್ದರೆ ನೀವೇ ಅದನ್ನೆಲ್ಲ ತಲೆ ಮೇಲೆ ತೊಡೆ ಎದೆ ಮೇಲೆ ಇಟ್ಬಿಟ್ಟು ಒಂದು ಬಕೆಟ್ ಫಸ್ಟು ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಗಂಗಾ ಜಲ ಅರಿಶಿಣ ಹಾಕ್ಬಿಟ್ಟು ಸ್ವಲ್ಪ ಗೋಮೂತ್ರ ಇದ್ದರೆ ಹಾಕಿದ್ರೆ ಒಳ್ಳೆಯದು. ಅದನ್ನು ಇವೆಲ್ಲ ಎಲೆಗಳನ್ನು ಇಟ್ಬಿಟ್ಟು ತಲೆ ಮೇಲಿಂದ 3 ಸರಿ ನೀರು ಹಾಕಬೇಕು. ಮಕ್ಕಳಿಗೆ, ದೊಡ್ಡವರು ಹಾಕೋಬೋದು. ಈ ಥರ ಮಾಡೋದ್ರಿಂದ, ಈ ಸ್ನಾನ ಮಾಡೋದ್ರಿಂದ ನಮಗೆ ಸೂರ್ಯದೇವ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾನನ್ನೋ ಒಂದು ನಂಬಿಕೆ ಇದೆ. ಇದು ರಥಸಪ್ತಮಿ ದಿನ ಮಾಡಿದರೆ ತುಂಬ ಒಳ್ಳೆಯದು. ಎಕ್ಕದ ಎಲೆ ಸ್ನಾನ ಎಲ್ಲರೂ ಆದಷ್ಟು ಎಕ್ಕದ ಎಲೆ ಹಿಂದಿನ ದಿನವೇ ತಂದಿಟ್ಕೊಂಡು ಬೆಳಗಿನ ಜಾವ ಮಾಡಿ. ಅದು ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಯಾವ ಸಮಯದಲ್ಲಿ ಸ್ನಾನ ಮುಹೂರ್ತ ಬಂದಿದೆ ಅಂತಂದರೆ, ಸೂರ್ಯೋದಯಕ್ಕಿಂತ ಮುಂಚೆ 5 ಗಂಟೆ 7 ನಿಮಿಷದಿಂದ 6 ಗಂಟೆ 45 ನಿಮಿಷ ಶುಭ ಮುಹೂರ್ತ ಇದೆ. ನೀವು ಅಷ್ಟರೊಳಗನೆ ಸ್ನಾನ ಮಾಡಿಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಬೋದು. ಸೂರ್ಯ ಉದಯ ಆಗೋ ಸಮಯದಲ್ಲಿ ನಾವು ಸೂರ್ಯದೇವನಿಗೆ ನಾವು ನಮಸ್ಕಾರ ಮಾಡ್ಬೋದು. ಇದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರು ಬೇಕಾದರೂ ಮಾಡ್ಬೋದು. ಇದರಿಂದ ಮಾಡೋದ್ರಿಂದ ನಮಗೆ ಆರೋಗ್ಯ ಲಭಿಸುತ್ತೆ. ಸೂರ್ಯನಿಂದನೇ ನಮಗೆ ಆರೋಗ್ಯ ಸಿಗೋದು. ಆ ಕಾರಣ ಈ ಸ್ನಾನ ಮಾಡೋದ್ರಿಂದ ನಮಗೆ ಆರೋಗ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಈಗ ನೆಕ್ಸ್ಟ್ ಬರೋದಾದರೆ ಎಕ್ಕದ ಎಲೆಯ ದೀಪ. ಇದು ಯಾವ ಥರ ಮಾಡೋದು ಅಂತಂದರೆ, ಫಸ್ಟಿಗೆ ಒಂದು ತಾಮ್ರದ ತಟ್ಟೆ ತೊಗೊಳ್ಳಿ, ಸಿದ್ಧ ಮಾಡ್ಕೊಳ್ಳಿ. ತಾಮ್ರ ತಟ್ಟೆಯಲ್ಲಿ ಗೋಧಿಯನ್ನು ಹಾಕಿ 7 ಎಕ್ಕದ ಎಲೆಗಳನ್ನು ಸುತ್ತ ಇಡಬೇಕಾಗುತ್ತೆ. ಅದ್ರ ಮಧ್ಯಕ್ಕೆ ಗೋಧಿ ಹಾಕಿ ಅಲ್ಲಿ ಗೋಧಿ ಹಿಟ್ಟಿನ ದೀಪ ಮಾಡಬೇಕಾಗುತ್ತೆ. ಗೋಧಿ ಹಿಟ್ಟಿನಿಂದನೇ ದೀಪ ಮಾಡಬೇಕು. ಗೋಧಿ ಹಿಟ್ಟಿನಿಂದ ದೀಪ ಮಾಡೋಕ್ಕಾಗಿಲ್ಲ ಅಂದರೆ ಮಣ್ಣಿನ ದೀಪ ಇದ್ದರೂ ಇಡ್ಬೋದು. ಆ ಮಣ್ಣಿನ ದೀಪದ ಒಳಗೆ 7 ಬತ್ತಿಯನ್ನು ಮಾಡಬೇಕಾಗುತ್ತೆ. 7 ಅಂದ್ರೇ ಸೂರ್ಯ. ಆದ ಕಾರಣ ನಾವು 7 ಬತ್ತಿಯನ್ನು ಮಾಡಬೇಕಾಗುತ್ತೆ. ಅದು ತುಪ್ಪದಿಂದಾದರೂ ಹಚ್ಬೋದು, ಇಲ್ಲ ಎಣ್ಣೆಯಿಂದಾದರೂ ಹಚ್ಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೋಡ್ಕೊಂಬಿಟ್ಟು 7 ಬತ್ತಿಯನ್ನು ಮಾಡಿ ಅದನ್ನು ಹಚ್ಚಿ ಸೂರ್ಯನಿಗೆ ನೀವು ಬೆಳಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ತುಳಸಿ ಕಟ್ಟೆ ಮುಂದೆ ಶುದ್ಧ ಮಾಡಿ
ಅದಕ್ಕೆ ರಂಗೋಲಿ ಬಿಡಬೇಕಾಗುತ್ತೆ, ಸೂರ್ಯನ ರಂಗೋಲಿ. ನಿಮ್ಗೆ ಯಾವ ಥರ ಸೂರ್ಯನ ರಂಗೋಲಿ ಬರುತ್ತೋ ಆ ಥರ ಸೂರ್ಯನ ರಂಗೋಲಿ ಬಿಡಿಸಿ ಅದರ ಮುಂದೆ ತುಳಸಿ ಕಟ್ಟೆ ಮುಂದೆ ನಿಮಗೆ ರಥ ಬಿಡ್ಸೋಕ್ಕೆ ಬಂದರೆ ರಥದ ರಂಗೋಲಿ ಆದ್ರೂ ಬಿಡಿಸ್ಬೋದು. ಆದಷ್ಟು ಅಕ್ಕಿ ಹಿಟ್ಟಿನಿಂದ ಬಿಡಿಸಿ, ಇದು ತುಂಬ ಒಳ್ಳೆಯದು. ಯಾವುದೇ ದೇವರದ್ದು ನಾವು ರಂಗೋಲಿ ಹಾಕ್ತೀವಂದರೆ ರಂಗೋಲಿ ಹಿಟ್ಟಲ್ಲಿ ಹಾಕೋಕೆ ಹೋಗಬೇಡಿ, ಅಕ್ಕಿ ಹಿಟ್ಟಿಂದ ಹಾಕಿದರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಸೂರ್ಯನ ಚಿತ್ರ ಬಂದರೆ ನೀವು ಮಾಮೂಲಿ ಸೂರ್ಯನ ಚಿತ್ರ ಬಂದರೆ ಅದರಲ್ಲಿ ಆ ಥರನೇ ಬಿಡಿಸಿ. ಇಲ್ಲ ನೀವು ರಥದ ಬಿಡಿಸ್ತೀವಂದ್ರೂ ಸೂರ್ಯ ರಥ ಬರುತ್ತಲ್ಲ ಆ ಥರ ಸೂರ್ಯ ರಥದ ಚಿತ್ರನ ಬಿಡಿಸಿ, ರಂಗೋಲಿನ ಬಿಡಿಸಿ ಅದರ ಮಧ್ಯದಲ್ಲಿ ಇದೇನು ದೀಪ ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ ಆ ದೀಪನ ಇಟ್ಟು ಅದಕ್ಕೆ ಊದುಗಡ್ಡಿ ಹೂವು ಎಲ್ಲ ಸಮರ್ಪಣೆ ಮಾಡಿ ಆದಷ್ಟು ಕೆಂಪು ಬಣ್ಣದ, ಸೂರ್ಯ ಅಂದ್ರೇ ಕೆಂಪು ಅಲ್ವಾ, ಆದ ಕಾರಣ ಕೆಂಪು ಬಣ್ಣದ ಹೂವನ್ನ ಇಟ್ಟು ಎಲ್ಲ ಅಲಂಕಾರ ಮಾಡಿ ನೀವು ಸೂರ್ಯ ಉದಯ ಆಗೋ ಸಮಯದಲ್ಲಿ ಸೂರ್ಯನಿಗೆ ಬೆಳಗಬೇಕಾಗತ್ತೆ. ಈ ಥರ ಬೆಳಗೋದ್ರಿಂದ ನಿಮಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮಗೇನಾದರೂ ಉದ್ಯೋಗ ಸಮಸ್ಯೆ ಇದ್ದರೆ ಉದ್ಯೋಗ ಸಮಸ್ಯೆ ನೆರವೇರುತ್ತೆ. ಈ ಥರ ಮಾಡೋದ್ರಿಂದ ಆಯುಷು ಅಭಿವೃದ್ಧಿನೂ ಹೆಚ್ಚಾಗುತ್ತೆ. ಇದಾದಮೇಲೆ ನಿಮ್ಗೆ ಆದಿತ್ಯ ಪಾರಾಯಣ ಮಾಡೋಕ್ಕೆ ಬಂದರೆ ಮಾಡಿ, ಇಲ್ಲ ಓಂ ಸೂರ್ಯನಾರಾಯಣಾಯ ನಮಃ ಅಂತನಾದರೂ ಹೇಳ್ಕೊಬೋದು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ಆದಷ್ಟು ಬಾಲ್ಕನಿ, ಟೆರೆಸ್ಸು, ತುಳಸಿ ಕಟ್ಟೆ ಮುಂದೆ ಸೂರ್ಯ ಎಲ್ಲಿ ಉದಯ ನಿಮಗೆ ಇದನ್ನು ಆ್ಯಕ್ಚುಲಿ ನೇಚರಲ್ಲಿ ಮಾಡಬೇಕಾಗುತ್ತೆ, ಮನೆ ಒಳಗೆ ಮಾಡೋದಲ್ಲ, ನೇಚರಲ್ಲಿ ಮಾಡಬೇಕು. ನಾವು ಸೂರ್ಯನ ಒಂದು ನಾವು ದೇವರು ಅಂತ ನಂಬಿರ್ತೀವಲ್ಲ, ಆದ ಕಾರಣ ನಾವು ಸೂರ್ಯ ನಿಮ್ಗೆ ಎಲ್ಲಿ ಎದುರಿಗೆ ಕಾಣಿಸ್ತಾನೋ ಅಲ್ಲಿ ಟೆರೆಸ್ಸಲ್ಲಿ ಹೋಗಿ ಇಲ್ಲ ಬಾಲ್ಕನಿನ ಹೋಗಿ ಅಲ್ಲಿ ಹೋಗ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ಆದರೂ ಪರವಾಗಿಲ್ಲ, ಸೂರ್ಯ ನಿಮ್ಗೆ ಎಲ್ಲಿ ಎದುರಿಗೆ ಕಾಣಿಸ್ತಾನಲ್ಲ ಅಲ್ಲಿ ಹೋಗ್ಬಿಟ್ಟು ಸೂರ್ಯನಿಗೆ ಬೆಳಗಬೇಕಾಗುತ್ತೆ. ಈ ರೆಡಿ ಮಾಡ್ಕೊಂಡಿರೋ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಎಕ್ಕೆ ಎಲೆದ ದೀಪನ ಸೂರ್ಯನಿಗೆ ಬೆಳಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಬರೋದಾದರೆ ಅರ್ಘ್ಯ ಕೊಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು. ಅರ್ಘ್ಯ ಯಾವ ಥರ ಕೊಡೋದು ಅಂದರೆ, ಯಾವ ಥರ ಸಿದ್ಧ ಮಾಡ್ಕೋಬೇಕಂದ್ರೆ ಫಸ್ಟು ಒಂದು ಚಂಬು ತಗೋಬೇಕು. ಆ ಚಂಬಲ್ಲಿ ಅರಿಶಿಣ, ಕುಂಕುಮ, ಸ್ವಲ್ಪ ಕೆಂಪು ಹೂವನ್ನೇ ಹಾಕಿ, ಆದಷ್ಟು ನೀವು ಕೆಂಪು ಪ್ರಾಮುಖ್ಯತೆನೇ ಕೊಡಿ. ಕೆಂಪು ಹೂವು ಹಾಕಿಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ, ಸೂರ್ಯನ ದೇವರ ಹತ್ರ ಬೇಡ್ಕೊಳ್ಳಿ, ನಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು ತಂದೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಅರ್ಘ್ಯ ಕೊಡಬೇಕಾಗುತ್ತೆ. ನೀವು ತುಳಸಿ ಕಟ್ಟೆಯಲ್ಲಿ ಕೊಡಬಾರ್ದು ಇದನ್ನು, ಅರ್ಘ್ಯನ ಯಾವತ್ತೂ ತುಳಸಿ ಕಟ್ಟೆಯಲ್ಲಿ ಕೊಡಬಾರ್ದು. ಸೂರ್ಯನಿಗೆ ಅಪೋಸಿಟ್ ಆಗಿ ನಿಂತ್ಬಿಟ್ಟು ಸೂರ್ಯನಿಗೆ ಸ್ಲೋ ಆಗಿ ಬಿಡಬೇಕು. ಒಂದೊಂದು ಹನಿ ನೀರು ಬಿಟ್ಬಿಟ್ಟು ಓಂ ಸೂರ್ಯನಾರಾಯಣ ನಮಃ, ಓಂ ಸೂರ್ಯನಾರಾಯಣ ನಮಃ ಅಂತ ಹೇಳಬೇಕು. ಆದಿತ್ಯ ಪಾರಾಯಣ ಬಂದರೆ ಮಾಡೋಕ್ಕಾದರೆ ಮಾಡಿ, ಇಲ್ಲ ಈ ಥರ ಮಾಡಿ ಅರ್ಘ್ಯ ಕೊಡಬೇಕಾಗುತ್ತೆ. ಇದು ಒಂದು ಮಾಡಿ. 3ನೇ ಪಾಯಿಂಟ್ ಇದು, ಅರ್ಘ್ಯ ಕೊಡೋದು ತುಂಬ 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 ಒಳ್ಳೆಯದು ಅವತ್ತಿನ ದಿನ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇದೆಲ್ಲ ಏನಕ್ಕೆ ಮಾಡ್ತಾರೆ, ಆರೋಗ್ಯ ಐಶ್ವರ್ಯಗೋಸ್ಕರ ಅವತ್ತಿನ ದಿನ ನಾವು ಸೂರ್ಯ ಅಂದ್ರೇ ನಮಗೆ ಆರೋಗ್ಯ ಅಲ್ವಾ, ಆದ ಕಾರಣ ನೀವು ಇದನ್ನು ಆರೋಗ್ಯಕ್ಕಾಗಿ ನೀವು ಈ ಪೂಜೆನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ ನೀವು ದಾನ ಧರ್ಮ ಬೇಕಾದರೆ ಮಾಡ್ಬೋದು, ಬಡವರಿಗೆ ಸಹಾಯ ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಿ. ಆದಷ್ಟು ಅವತ್ತು ಛತ್ರಿ ಆ ಥರ ದಾನ ಮಾಡಿ, ಗೋಧಿ ದಾನ ಮಾಡಿ ನೀವು. ಆದರೆ ಅವತ್ತಿನ ದಿನ ಭಾನುವಾರ ಗೋಧಿನ ಮನೆಗೆ ತೊಗೊಂಬನ್ನಿ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಬಡವರಿಗೆ ಏನಾದರೂ ಅಕ್ಕಿ ಗೋಧಿ ನಿಮಗೆ ಅವ್ರಿಗೇನು ಊಟ ಕೊಡಿಸೋದು, ಆ ಥರ ಬಟ್ಟೆ ಕೊಡಿಸೋದು, ಛತ್ರಿ ಬೇಕಾದ್ರೆ ಕೊಡ್ಬೋದು. ಆ ಥರ ಕೊಟ್ಬಿಟ್ಟು ನೀವು ದಾನನ ಕೊಡಬೇಕಾಗುತ್ತೆ. ಕೊಡೋದ್ರಿಂದ ನಿಮ್ಮ ಆಯುಷ್ನೂ ವೃದ್ಧಿ ಆಗುತ್ತೆ. ಇದು ಚಿಕ್ಕ ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು. ಸ್ನಾನ ಎಲ್ಲರೂ ಮಾಡಿ, ಚಿಕ್ಕ ಮಕ್ಕಳು ಮಾಡಿ, ಅದು ಆರೋಗ್ಯದಲ್ವಾ. ಮನೇಲಿರೋ ಎಲ್ಲ ಪ್ರತಿಯೊಬ್ಬರು ಈ ಪೂಜೆನ ಮಾಡಬಹುದು. ಈ ಪೂಜೆನ ಯಾಕೆ ಮಾಡ್ತಾರೆ ಅಂದರೆ ಸೂರ್ಯ ಅವತ್ತು ಹುಟ್ಟಿದ ದಿನ ಅಂತ ಕರೀತಾರೆ. ಆ ಕಾರಣ ಸೂರ್ಯನಿಗೆ ನಾವು ಇದನ್ನು ಪೂಜೆನ ಸಮರ್ಪಣೆ ಮಾಡಬೇಕಾಗುತ್ತೆ. ಸೂರ್ಯ ತನ್ನ ಕುದುರೆ ಏರಿ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸ್ತಾನೆ ಅಂತ ಹೇಳಲಾಗುತ್ತೆ. ಈ ಪೂಜೆ ಮಾಡೋದ್ರಿಂದ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.